ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಸ್ಟ್ರೋಗ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್. ಈ ನವರಾತ್ರಿಯ 4ನೇ ದಿವಸ ಬಂದು ಕೂಷ್ಮಾಂಡ ದೇವಿ, ದುರ್ಗಾದೇವಿಯ ಕೂಷ್ಮಾಂಡ ದೇವಿಯ ಸ್ವರೂಪ. ಇವತ್ತಿನ ದಿವಸ ಕಿತ್ತಳೆ ಬಣ್ಣ ಧರಿಸ್ಬೇಕು. ಈ ಕೂಷ್ಮಾಂಡ ದೇವಿ ಈ ಜಗತ್ತಿನ ಸೃಷ್ಟಿ ಸ್ವರೂಪಿಣಿ. ಈ ಕೂಷ್ಮಾಂಡ ದೇವಿ 8 ಕೈಗಳು ಅಂದರೆ 8 ಭುಜಗಳನ್ನ ಹೊಂದಿರ್ತಾರೆ. ಅವ್ರನ್ನ ಪೂಜೆ ಮಾಡುವಂತಹ ಭಕ್ತರಿಗೆ ಅಷ್ಟಸಿದ್ಧಿಗಳನ್ನ ಈ ಕೂಷ್ಮಾಂಡ ದೇವಿ ಕೊಡ್ತಾರೆ. ಈ ಕೂಷ್ಮಾಂಡ ದೇವಿ ತನ್ನ ಭಕ್ತಾದಿಗಳಿಗೆ ಒಳ್ಳೆಯ ಆರೋಗ್ಯ, ಆಮೇಲೆ ಸಿರಿ ಸಂಪತ್ತನ್ನು ಕೊಡ್ತಾರೆ. ಪ್ರೀತಿ ಸ್ವರೂಪಿಣಿ ಥರ ಎಲ್ಲರನ್ನೂ ಪ್ರೀತಿ ಮಾಡುವಂತಹ ಗುಣಗಳನ್ನು ಕೊಡ್ತಾಳೆ. ಈ ಕೂಷ್ಮಾಂಡ ದೇವಿ ಮಾನವನ ದೇಹದ ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರಕ್ಕೆ ಅಧಿಷ್ಠಾನ ದೇವತೆ. ಈ ಹಾರ್ಟ್ ಚಕ್ರ ಬ್ಯಾಲೆನ್ಸಿಂಗ್ ಆಗಿದ್ದರೆ ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋರು ಯಾರು, ಅಥವಾ ನಾವು ನಿಜವಾಗ್ಲೂ ಯಾರಿಗೆ ಪ್ರೀತಿ ತೋರಿಸ್ಬೇಕು, ಅವರ ಪ್ರೀತಿನ ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ಥರ ಕ್ಷಮೆ ಕೊಡಬೇಕು ನಮ್ಮನ್ನು ಇಷ್ಟಪಡೋರಿಗೆ, ಆ ಥರ ಎಲ್ಲ ಗುಣಗಳು ಚೆನ್ನಾಗಿ ಬೆಳೆಯುತ್ತೆ. ಅದೇ ಈ ಹಾರ್ಟ್ ಚಕ್ರ ವೀಕ್ ಆಗಿದ್ದರೆ ಯಾವಾಗಲೂ ಯಾವುದೋ ಒಂಥರ ನೋವು, ಸಂಕಟ, ಈ ಥರ ಬೇಜಾರು, ಪ್ರೀತಿ ಇಲ್ಲ, ನನ್ನ ಸುತ್ತಲೂ ಯಾರೂ ನಮ್ಮನ್ನ ಇಷ್ಟಪಡೋರಿಲ್ಲ ಅನ್ನೋ ಥರ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಅಂಥವರೆಲ್ಲ ಈ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಲು, ಇದು ರೋಸ್ ಕ್ವಾರ್ಟ್ಸ್ ಅಂತ, ಇದನ್ನು ರೋಸ್ ಕ್ವಾರ್ಟ್ಸ್ ಅಂತಾರೆ. ಈ ಕ್ರಿಸ್ಟಲ್ನ ಧರಿಸೋದ್ರಿಂದ ಅವ್ರಿಗೆ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗಿ ಅವ್ರಿಗೆ ಸ್ಟೆಬಿಲಿಟಿ ಬರುತ್ತೆ, ಮೆಂಟಲ್ ಸ್ಟೆಬಿಲಿಟಿ ಬರುತ್ತೆ, ಪ್ರೀತಿಯ ಸಂಕೇತಗಳು ಕಾಣುತ್ತೆ. ಅಥವಾ ಅವರು ನಿಜವಾಗ್ಲೂ ಅವ್ರ ಎದುರುಗಡೆ ಇರೋರನ್ನ ಯಾವ ಥರ ಪ್ರೀತಿ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ.